जय कनाडा राजस्थान। ಗೋವಾಗೆ ಬಂದಮೇಲೆ ಇಲ್ಲಿನ ವಾಟರ್ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಆಡಿಲ್ಲ ಅಂದರೆ ಹಿಂಗೆ. ಹಿಂದಿನ ವಿಡಿಯೋದಲ್ಲಿ ನಾವು ಸ್ಕೂಬಾ ಡೈವಿಂಗ್ ಮಾಡಿದ್ವಿ. ಈ ಒಂದು ವಿಡಿಯೋದಲ್ಲಿ ನಾವು ಜೆಟ್ ಸ್ಕೀ, ಬನಾನಾ ರೈಡ್, ಪ್ಯಾರಾಸೈಲಿಂಗ್ ಈ 3 ಆಕ್ಟಿವಿಟೀಸ್ನ ಮಾಡೋಣ. ಟೈಮ್ ಇವಾಗ 2 ಗಂಟೆ ಹತ್ತತ್ರ ಆಗ್ತಾ ಇದೆ. ಊಟ ತಿನ್ನೋ ಸಮಯ. ಇಲ್ಲಿ ಊಟ ತಿನ್ನಕ್ಕಂತ ಬಂದೆ. ಇಲ್ಲಿ ನೋಡಿದ್ರೆ ಚಿಕನ್ ಸಾಂಬಾರು, ದಾಲು, ಚೋಲೆ, ಹಾಗೆ ವೈಟ್ ರೈಸು, ಚಪಾತಿ, ವೆಜ್ ನಾನ್ ವೆಜ್ ಎರಡೂ ಇದೆ. ನಾನು ವೆಜ್ ತೊಗೊಳ್ತಾ ಇದ್ದೀನಿ. ನೋಡೋಣ ಇದ್ರ ಟೇಸ್ಟ್ ಯಾವ ಥರ ಇರುತ್ತೆ. ಚಪಾತಿನೂ ಚೋಲೆ ತೊಗೊಂಡಿದ್ದೀನಿ. 10ನಲ್ಲಿ 8.5 ಕೊಡ್ಬೋದು ಇದಕ್ಕೆ ರೇಟಿಂಗು. ಊಟ ತಿಂತಿದ್ದಂಗೆ ನಮಗೆ ಕೂಲ್ ಡ್ರಿಂಕ್ಸ್ ಕೊಟ್ಟರು. ಕೂಲ್ ಡ್ರಿಂಕ್ಸ್ ಕುಡಿಯೋವಾಗ ನಮ್ಮ ಫ್ರೆಂಡ್ ಒಂದು ಸ್ವಲ್ಪ ಇಂಟೆಲಿಜೆಂಟ್ ಮಾತುಗಳು ಹೇಳ್ದ. ನೀವೇ ಕೇಳ್ರಿ. ಒಬ್ಬರಿಂದ 2,000 ರೂಪಾಯಿ ಅಂತ ಲೆಕ್ಕ ಹಾಕಿದ್ರು. 40 ಜನ ಅವ್ರ ಈ ಬೋಟಲ್ಲಿ. 40 ಜನದಿಂದ 20,000 ರೂಪಾಯಿ ದುಡ್ಡಾಯ್ತು. ಒಂದು ದಿನಕ್ಕೆ ಡೀಸಲ್ಲು, ಊಟ, ಚಿಕನ್ ಅಂತೆಲ್ಲ 30,000 ಹೋದ್ರು. ದಿನಕ್ಕೆ 50,000 ರೂಪಾಯಿ ಲಾಭ. ಹೌದಾ, ಇಷ್ಟೊಂದೆಲ್ಲ ಪ್ರಾಫಿಟ್ ಐತಾ ಈ ಒಂದು ಬಿಸ್ನೆಸ್ನಲ್ಲಿ? ನಿಮ್ಗೇನಾನ ಇದ್ರ ಬಗ್ಗೆ ಗೊತ್ತಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ. ಅಲ್ಲಿ ನಿಂತಿರೋವಂಥ ವೈಟ್ ಕಲರ್ ಬಸ್ಸೇ ಇವಾಗ ಹತ್ಬೇಕಾಗಿರೋದು. ನಾವು ಬೋಟಿಂದ ಇಲ್ಲಿ ತಗೊಂಬಂದ್ಬಿಟ್ರು. ಇವಾಗ ನಾವು ಆ ವೈಟ್ ಬಸ್ ಹತ್ಬಿಟ್ಟು ಇಲ್ಲಿಂದ ಕಲಂಗುಡ್ ಬೀಚ್ ಅಂತ ಹೇಳಿದ್ದಾರೆ. ಕಲಂಗುಡ್ ಬೀಚ್ನ ನಾನು ಯಾವತ್ತೂ ನೋಡಿಲ್ಲ. ನೋಡೋಣ ಕಲಂಗುಡ್ ಬೀಚ್ ಯಾವ ಥರ ಇದೆ. ಅಲ್ಲೇ ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಎಲ್ಲ ಆಡಿಸ್ತಾರಂತೆ. ಹಾಗೆ ಗೋವಾದ ಪಾರ್ಟ್ 1 ಪಾರ್ಟ್ 2 ವಿಡಿಯೋ ಯಾರೆಲ್ಲ ನೋಡಿಲ್ಲೋ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹೋಗ್ಬಿಟ್ಟು ನೋಡಿ, ಚೆನ್ನಾಗಿದೆ. ಇಲ್ಲಿಂದ ಕಲಂಗುಡ್ ಬೀಚು ಒಂದು 100-200 ಮೀಟರ್ಸ್ ಇರ್ಬೋದು ಅಂತ ಅನ್ಕೊಳ್ತೀನಿ. ಸಕ್ಕದಾಗಿದೆ ರೀ ಕಲಂಗುಡ್ ಬೀಚ್ ಮಾತ್ರ. ನಾನು ಫಸ್ಟ್ ಸಲ ಕಲಂಗುಡ್ ಬೀಚ್ನ ನೋಡ್ತಾ ಇರೋದು. ಚೆನ್ನಾಗಿದೆ. ಈ ಬೀಚಲ್ಲಿ ಅಷ್ಟೊಂದು ಜನ ಕ್ರೌಡ್ ಇಲ್ಲ. ನಿನ್ನೆ ಈವ್ನಿಂಗು ಅಂದರೆ ಸಾಯಂಕಾಲ ಹೋಗಿದ್ವಲ್ಲ ಬಾಗಾ ಬೀಚ್ಗೆ, ಎವ್ರಿ ಕ್ರೌಡ್ ಇದ್ದರು. ಅಷ್ಟೊಂದು ಜನ ನಾನು ಯಾವತ್ತೂ ನೋಡಿರಲಿಲ್ಲ. ಬಾಗಾ ಬೀಚಲ್ಲಿ ಮೊದಲೊಂದು ಸಲ ಬಂದಿದ್ದೆ. ಆದರೆ ನಿನ್ನೆ ಮಾತ್ರ ತುಂಬ ಜಾಸ್ತಿ ಕ್ರೌಡ್ ಇತ್ತು ಬಾಗಾ ಬೀಚಲ್ಲಿ. ಈ ಬೀಚಲ್ಲಿ ಏನೋ ಅಷ್ಟೊಂದು ಕ್ರೌಡ್ ಇಲ್ಲ. ಮತ್ತು ಬಾಗಾ ಬೀಚಲ್ಲಿ ತುಂಬಾ ಫೋರ್ಸಾಗಿ ಬರುತ್ತೆ ಅಲೆಗಳು. ಇಲ್ಲಿ ಏನೋ ಅಷ್ಟು ಯಾವುದೇ ಬೇರೆ ಬೀಚಲ್ಲೂ ಅಷ್ಟೊಂದು ಫೋರ್ಸಾಗಿ ಅಲೆಗಳೇನು ಬರಲ್ಲ. आपका नाम? आपका नाम? फिरोज खान. फिरोज खान. कहाँ से हो? फ्रॉम जयपुर. फ्रॉम जयपुर. यस. पहली बार आए हो क्या बागा? फर्स्ट टाइम कमिंग फ्रॉम गोवा. फर्स्ट टाइम कमिंग फ्रॉम गोवा. फ्रॉम गोवा. How many days you stay here? 7 days. 7 days? Yes. 7 days? Complete Goa. Complete Goa. इधर रहते तो गोवा दूसरा जगह भी जाता था. अभी हमारा कन्नड़ा राज्योत्सव का मंच चल रहा है ये. यस. आप एक बार हमारे कर्नाटका को जय कन्नड़ा राज्योत्सव बोल दो. जय कनाडा राजस्थान. भाई इधर से इधर ही लेके जाते हो भाई. इसने से इतना आ जाते. ಏನೋ ಇಷ್ಟ ತೋರಿಸ್ತಾರೆ. ಇಲ್ಲಿಂದ ಸ್ಟಾರ್ಟ್ ಆಯ್ತು ನೋಡ್ರಿ ಸ್ಕ್ಯಾಮ್ಗಳು. ವಿಡಿಯೋ ನೋಡ್ತಾ ಇರ್ರಿ, ನಿಮಗೆ ಗೊತ್ತಾಗುತ್ತೆ ಇಲ್ಲೆಲ್ಲ ಇನ್ನು ಯಾವ್ಯಾವ ಥರ ಸ್ಕ್ಯಾಮ್ಗಳೆಲ್ಲ ಮಾಡ್ತಾರಂತ. ನೋಡ್ರಿ, ಇದನ್ನು ಜೆಟ್ ಸ್ಕೀ ಅಂತ ಕರೀತಾರೆ. ಬರೀ ಎಲ್ಲಿಂದ ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ ನೋಡ್ರಿ ಇವರು. ಹಿಂಗೆ ಹೋಗ್ಬಿಟ್ಟು ಬರೀ ಹಿಂಗೆ ಸುತ್ತಾಡ್ಸ್ಕೊಂಬಂದ್ಬಿಡ್ತಾರೆ. ನೀವೇನ ಇನ್ನೂ ಮುಂದೆ ಹೋಗ್ಬೇಕಂತ ಹೇಳಿದ್ರೆ 200 ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಕೊಡಬೇಕಂತೆ. ಗುರು, ಈ ರೇಂಜಲ್ಲೆಲ್ಲ ಸ್ಕ್ಯಾಮ್ ಆಗುತ್ತಾ ಗೋವಾದಲ್ಲಿ? ಭಯಂಕರ ಇದಂತೂ. ಹಗಲ್ ದೊರಡೆ ಅಂತಾರಲ್ಲ, ಇದೇ ಇರಬೇಕು. ಬರೀ ಇಲ್ಲಿಂದ ಇಲ್ಲಿಗೆ ಅಷ್ಟೇ ಕರ್ಕೊಂಡು ಹೋಗ್ತಾ ಇರೋದು ಪ್ಯಾಕೇಜಲ್ಲಿ. ಗೋವಾ ದೊಡ್ಡ ಸ್ಕ್ಯಾಮ್ ಇದು. ನೀವು ಬರೋದಕ್ಕಿಂತ ಮುಂಚೆ ಎಲ್ಲ ಕರೆಕ್ಟಾಗಿ ತಿಳ್ಕೊಂಬರ್ರಿ. ಅಂದರೆ ಅಲ್ಲಿ ನೀವು ಬುಕ್ ಮಾಡ್ತೀರಲ್ಲ, ಅಲ್ಲಿ ಮೊದಲು ಫಸ್ಟೇ ಕೇಳ್ಕೊಂಡು ವೀಡಿಯೋ ಮಾಡ್ಕೊಂಬಿಡ್ರಿ. ಇಲ್ಲ ಅಂದರೆ ನೋಡಿರಿ, 200 ರೂಪಾಯಿ ಇವಾಗ ಎಕ್ಸ್ಟ್ರಾ ಕೊಟ್ಟರೆ ಇಲ್ಲಿಂದ ಅಲ್ಲಿಗೆ ಬೇಕಾದ್ರೆ ಕರ್ಕೊಂಡು ಹೋಗ್ತಾನಂತೆ. 200 ರೂಪಾಯಿ ಎಕ್ಸ್ಟ್ರಾ ಕೊಡಬೇಕಂತೆ.
ಇನ್ನು ಇದರಲ್ಲಿ ಏನೇನು ಸ್ಕ್ಯಾಮ್ಗಳು ನಡೀತಿತ್ತೋ ಗೊತ್ತಿಲ್ಲ ನಿಜವಾಗ್ಲೂ. ಇದು ಸ್ಕ್ಯಾಮ್ ಇದು. खाएगा एडिका अल्ल एडिका ಅದು नया ग्रुप ज्वाइन कर लिया। नया ग्रुप ज्वाइन करा है। 5 बंदे हमें अलग दिया है। ಬನಾನಾ ರೈಡ್ ಹೋಗ್ತಾ ಇದ್ದೀವಿ ಇವಾಗ. ನಮ್ಮ ಫ್ರೆಂಡ್ಸ್ ನೋಡ್ರಿ ಎಲ್ಲೋದ್ರೂ ಕಿತ್ಲಾಡೋದು ಮಾತ್ರ ಬಿಡಲ್ಲ. ನಾನೇ ऐसा मत करो मेरी जान, लाइफ में कुछ अच्छा करो यार। ನೋಡಿ ಇಲ್ಲೂ ಅದೇ ಸ್ಕ್ಯಾಮು. ಮತ್ತೆ ಈ ಬನಾನಾ ರೈಡಲ್ಲೂ ಬಿಡ್ತಾ ಇಲ್ಲ. 200 ರೂಪಾಯಿ ಕೊಡ್ರಿ ಪರ್ ಹೆಡ್ಡು, ಅಷ್ಟು ದೂರ ಕರ್ಕೊಂಡು ಹೋಗ್ತೀನಿ ಅಂತ ಬ್ಲ್ಯಾಕ್ ಕಲರ್ ಟಿ ಶರ್ಟ್ ಹಾಕೊಂಡು ಹಿಂದೆ ನಿಂತಾನಲ್ಲ ಅವನು. हम जा रहे हैं पैरासेलिंग करने के लिए। चल ले भाई चल ले। Early morning beachಲ್ಲಿ ಕುಕ್ಕಳ್ಳಿ ಬಿಯರ್ ಬಾಟ್ಲು ಬಾಯಲ್ಲಿ ಇಟ್ಕೊಳ್ಳಿ ದಮ್ಮು ಮೇಲೆ ದಮ್ಮು